ಅಡಿಗೆ ಮಸ್ತಾಗಿತ್ತು ನೋಡಿ, ಹೊಟ್ಟಿ ತುಂಬ ಊಟ ಆತ. ಶಪ್ಪ, ಮೊದ್ಲು ಒಂದು ಲುಂಗಿ ಪಂಚಿ ಸುತ್ಕೊಂಡು ಮಕ್ಕೊಂತೆ ನೋಟ್. ಹೌದ್ ನೋಡ್ರಿ, ಆ ಬ್ಯಾಳಿ ಸಾರ್ರಿ ಸೇಮ್ ನಾ ಮನ್ಯಾಗ ಹೆಂಗ್ ಮಾಡ್ತೀನಲ್ಲ ಹಂಗಾಗಿತ್ತು ನೋಡ್ರಿ. ಅದಕ್ಕಪ್ಪ ನಂಗೆ ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಂಡ್ ತಿಂದಿ. ಕರೆ ಹೇಳಿ, ಬ್ಯಾಳಿ ಸಾರು ಇಷ್ಟು ರುಚಿ ನೀ ಮಾಡ್ತೀಯನ್ಲಿ ಮನ್ಯಾಗ? ಅಡಿಗೆನಾರ ಮಾಡ್ತೀಯನ? ಹೌದಪ್ಪ, ಹೌದಾ? ನಾ ಎಂದ ಮಾಡಾಕೆ ಇಲ್ಲ, ನೀವೆಂದು ತಿಂದೇ ಇಲ್ಲ. ಎಂತದ್ ಮಾಡಿದ್ರು ಅಷ್ಟ ನಿಮಗೆ ಅದೇನಂತಾರಲ್ಲ, ಮನ್ಯಾಂದ ಕೋಳಿ ಸಾರಿಗಿಂತ ಬಾಜು ಮನಿ ತಿಳಿ ಸಾರು ರುಚಿ ಅಂತ. ಹಿಂಗ ನೋಡ್ರಿ ನಿಮ್ಮಂತಾವು. ಅದ ಎಷ್ಟು ಹೆಂತಿ ಮಾಡಿ ಹಾಕಿದ್ರು ಅಷ್ಟ ನಿಮ್ ರಾಡಿ. ಸಿಟ್ಟಾಗ್ಬೇಡ್ಲಿ, ನಕಲಿ ಮಾಡಿದೆ. ಪಾಪ ಬಂದ್ ನೋಡ್ರಿ ನಿಮ್ಮ ಮುದ್ದು ಮಗಳು. ಯಾಕೆ ಮಮ್ಮಿ ಸಿಟ್ಟಾಗ್ಯಾಳ? ಮಾಡಿದ ಸಾರು ಅಲ್ಲಿ ಊಟ ಮಾಡಿದ್ವಿಲ್ಲ, ಈಗ ಅಡಿಗೆ ನಿಮ್ಮವ್ ಮಾಡ್ದಂಗಿತ್ತಂತ ಆಕಿ ಅಂದ್ಲ. ನಾನು ಇಲ್ಲ, ನೀ ಮಾಡೋದ್ಕಿಂತ ರುಚಿ ಇತ್ತು ಅಂದೆ, ಅದಕ್ಕೆ ಸಿಟ್ಟು ಬಂದತಿ. ಇದ್ದಿದ್ದೆ ಹೇಳಿ, ಅದ್ರಾಗ ಏನೈತಿ? ಮಮ್ಮಿ ಮಾಡೋದ್ಕಿಂತ ರುಚಿ ಇತ್ತು. ಎದಕ್ ರುಚಿ ಐತೈತಿ ಹೇಳಿ? ನಿಮ್ಗೆ ಎಲ್ಲರಿಗೆ ರೊಕ್ಕ ಕೊಟ್ಟಿರಲ್ಲ, ಅದಕ್ಕೆ ರುಚಿ ಐತೈತಿ. ಮನ್ಯಾಗ ಪುಕ್ಸೆಟ್ಟಿ ಇದು ಪ್ರೀತಿಯಿಂದ ಮಾಡಾಕಿರ್ತಾನಲ್ಲ, ಸಂತಿ ತಂದು ಹಾಕಿದ್ರಾಗ ಅದು ರುಚಿ ಆಗ್ತದಲ್ಲ ನಿಮಗ. ಹೋಲ್ ಬಿಡುವ, ನಿಂದೇನು? ಬಾ ಮಕ್ಕೋ, ಎಷ್ಟೊತ್ತತಿ, ಎಲ್ಲಿ ನಿಂತಿದ್ದಿ? ಅಯ್ಯೋ ಪಾಪ, ಅದೇನಿಲ್ಲ, ಹೊರಗೆ ಮಸ್ತ್ ಮಸ್ತ್ ಫೋಟೋ ತೆಗಿಯಾತಿದ್ನಿ. ಅದ್ ನೈಟ್ ಸೆಲ್ಫಿ ಫೋಟೋ ತಕೊಳತಿದ್ದೆ. ಅಯ್ಯೋ ಸೊಳ್ಳಿ ಒಳಗ್ ಬರ್ತಾವ. ಗುಡ್ ನೈಟ್ ಚಾಲು ಮಾಡು, ಬಾ ಮಕ್ಕೋ ಬಾ. ಇದೊಂದು ದೊಡ್ಡ ಸಡಗರ ನೋಡು, ಕುಂತ್ರ ಫೋಟೋ ತಕೊಳ್ಳೋದು, ನಿಂತ ಫೋಟೋ ತಕೊಳ್ಳೋದು. ಯಾಕೆ ಫೋಟೋ ತಗೋತಿರ್ಲಿ? ಅಯ್ಯೋ ಮಮ್ಮಿ, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಲಿ ಅಂತ ನಾನು ಡಿಪಿ ಇಡಾತೀನಿ, ಸ್ಟೇಟಸ್ ಇಡಾತೀನಿ. ಸುಮ್ನೆ ಬೇಸಿದ್ರಲ್ಲ. ಆಗಲ್ಲೇ ನೀವು ಡ್ಯಾನ್ಸ್ ಮಾಡಿದ್ರಲ್ಲ, ಹಾಡು ಹೇಳಿದ್ರಲ್ಲ ಪಪ್ಪ, ಅದು ಎಲ್ಲ ಮಸ್ತ್ ವಿಡಿಯೋ ಮಾಡ್ಕೊಂಡೈತಿ, ಸ್ಟೇಟಸ್ ಇಟ್ಟೇನಿ ನೋಡ್ರಿ. ಎಷ್ಟು ಮಂದಿ ನೋಡ್ಯಾರ. ನಂದಂತರೂ ಇವತ್ತು ಇಡೀ ನಮ್ಮ ಕಾಲೇಜ್, ನನ್ನ ಫ್ರೆಂಡ್ಸ್, ರಿಲೇಷನ್ ಎಲ್ಲರೂ ನೋಡ್ಯಾರ ನಿಮ್ದು ಹಾಡು ಡ್ಯಾನ್ಸ್. ಮಗಳ ಸೂಪರ್. ನಾನ ಹೇಳ್ಬೇಕಂತಿದ್ದೆ, ಬೇಷಾತಳ್ಳಿ ನೀನು ಇಟ್ಟಿದ್ದು. ಒಂದೇಳು ಯಾವಾರ ಚಲೋ ಕ್ಲಿಪ್ ಇದ್ರೆ ಕಳಿಸ್ವಾ ನಂಗೆ, ನಾನು ಇಡ್ತೇನೆ ಸ್ಟೇಟಸ್. ಸುಮ್ಮನಿರ್ರಿ. ಎಲ್ಲರೂ ನೋಡಿದ್ರನ ಇವಾ ಮುಜುಗರ ಅಂದ್ರೆ ಮುಜುಗರ. ಚೀ ಚೀ ಚೀ, ಯಾರು ಏನ್ ಅನ್ಕೊಂಡಿರ್ತಾರನ? ಅಲ್ಲಲ್ಲೇ ನಿನ್ನ ಗಂಡನ್ ಕೊಟ್ಟು ಹಾಡಿ ಕುಣಿದ್ರೆ ಯಾರು ಏನ್ ಅನ್ಕೋತಾರಲೇ? ಅಕಸ್ಮಾತ್ ಯಾರ ಏನ್ರ ಅನ್ಕೊಂಡಿದೀ ನೀವ ಈ ವಯಸ್ಸಿನಾಗ ಹಿಂಗ, ಆ ವಯಸ್ಸಿನಾಗ ಹಂಗ ಅಂತಂದ್ರಂತ ತಿಳ್ಕೊ. ಎಲ್ಲಾರು ತಿಳ್ಕೊರಿ, ನೋಡಾಕತ್ತವ್ರ ಎಲ್ಲಾರಿಗೆ ಹೇಳಾಕತ್ತೀನಿ. ಯಾರ ಕೈಲಿ ಕಿಸ್ಯಾಕ ಆಗಂಗಿಲ್ಲ ಅಂತವ್ರೆ ಆಡ್ಕೊಂಡು ನಗದು. ಅವರು ನಮ್ಮ ಜಾಗದಾಗ ಇದ್ರೆ, ಇಷ್ಟೆಲ್ಲ ಎಂಜಾಯ್ ಮಾಡಕ್ ಅವಕಾಶ ಸಿಕ್ಕ್ರೆ ಅವರು ಅದೇ ಕೆಲಸ ಮಾಡ್ತಾರ. ಈಗ ಆಗಿರಂಗಿಲ್ಲಲ್ಲ, ಅದಕ್ಕೆ ಇನ್ನೊಬ್ರು ನೋಡ್ಕೊಂಡು ಆಡ್ಕೊಂಡು ನಗ್ತಾರ. ಇದನ್ನ ಫಸ್ಟ್ ನಿನ್ ತಲೆ ಒಳಗೆ ತುಂಬ್ಕೊ. ಏನ ಮನುಷ್ಯಾಗ ಅವಕಾಶಕ್ಕೋಸ್ಕರ ಕಾಯ್ತಿರ್ತಾನ, ಅವಕಾಶ ಸಿಕ್ಕಾಗ ಎಲ್ಲಾರು ಉಪಯೋಗ ಮಾಡ್ಕೊಂತಾರ. ಆತಾತ ಬಂದು ಮಕ್ಕಬರೇ. ಇನ್ನು ಏನ್ ಫೋನ್ ಗೇಮ್ ಆಡ್ಬೇಕನ? ಆ ಫೋನ್ ಮುರಿದು ಹೋಗಿಬೇಕನ ಮೊದಲು. ಇಲ್ಲ ಆಡೆ ಗೇಮ್ ಆಡಿಲ್ಲ, ಇಲ್ಲಿ ಬಂದಾಗಿಂದ ಒಟ್ಟ ಆಡಿಲ್ಲ ತಗೋ. ನಾ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಡ್ತೇನೆ. ಮಮ್ಮಿ ಪಾರೋಕ್ಕ ಮಸ್ತ್ ಹಾಡಿದ್ಲಲ್ಲ? ಹೂನ, ಹುಡುಗಿ ಚಲೋ ಐತಿ, ಶಾನೆ ಐತಿ. ನೋಡ ಅಪ್ಪನ ಮ್ಯಾಗ ಎಷ್ಟು ಜೀವ ಐತದ. ನಾನು ಅದೇ ಹಾಡು ಹೇಳ್ಬೇಕಂತಿದ್ದೆ, ಅಷ್ಟ್ರಾಗ ಪಾರೋಕ್ಕ ಹೇಳಿಲ್ಲ. ಮತ್ತಾಕಿ ಹೇಳಿದ್ಮೇಲೆ ನಾನು ಅದನ್ನ ಹೇಳಿದ್ರೆ ಕಾಪಿ ಮಾಡಾಳ ಅನ್ಕೋತೀರಿ ನೀವು ಅಂತ ನಾ ಹೇಳಕ್ ಹೋಗ್ಲಿಲ್ಲ ಅಷ್ಟ. ಅಣ್ಣ ನನಗೆ ಹಾಡಂದಾಗ ನಾ ಹಾಡ್ಬಿಡ್ಬೇಕಿತ್ತು. ನಾ ಪಾರೋಕ್ಕ ಹಾಡ್ಲಿ ಅಂದಲ್ಲ, ಪಾರೋಕ್ಕ ಚಾನ್ಸ್ ಹೊಡಲ್ಲ. ಚಾನ್ಸ್ ಹೊಡಕ್ಕೆ ಏನೈತಿ, ಬೇರೆ ಏನಾರು ಹಾಡ್ಬೋದಿತ್ತು. ಅವ್ರಪ್ಪ ಏನು ಇಲ್ಲಿದ್ದಿಲ್ಲ ನೋಡಕ್ಕ. ಆದ್ರೂ ಪಾಪ ಅವ್ರ ಅಪ್ಪನ ಮ್ಯಾಗಿನ ಪ್ರೀತಿಗೆ ಪಾಪ ಅಪ್ಪನ ನೆನ್ಸ್ಕೊಂಡು ಹಾಡೈತದ. ಫ್ಯಾಮಿಲಿ ಬಗ್ಗೆ ಬಹಳ ಅಟ್ಯಾಚ್ಮೆಂಟ್ ಅನಿಸ್ತೈತಲ್ಲ ಹುಡುಗಿಗೆ. ಫೋನ್ ಹಚ್ಚಿ ಮಾತಾಡ್ತಿರ್ತಾರ ಒಟ್ಟ. ಅಲ್ಲ ಮಮ್ಮಿ, ಫ್ಯಾಮಿಲಿ ಬಗ್ಗೆ ಯಾರಿಗೆ ಅಟ್ಯಾಚ್ಮೆಂಟ್ ಇರಂಗಿಲ್ಲ? ಹಂಗಲ್ಲೇ, ಹಿಂಗ ಹೊರಗೆಲ್ಲಿ ಹೋಗಿ ಬಾಳ ರೂಢ ಇಲ್ಲ. ಯಾವತ್ತ ಅಪ್ಪ ಅವನ್ ಸೆರಗನ್ಯಾಗ ಇದ್ದ ಮಗಳ ಅಂತಂದೆ. ಈಗ ನಿನಗೆ 4 ದಿನ ಎಲ್ಲ ಟ್ರಿಪ್ ಕಳ್ಸಿದ್ರೆ ಹೋಗಿ ಬರ್ತಿ, ಮಸ್ತ್ ಕುಣ್ಕೊಂತ ಹೋಗಿ. ಮಮ್ಮಿ ಹಂಗ್ ಮಾಡಿದೆ, ಮಮ್ಮಿ ಹಿಂಗ್ ಮಾಡಿದೆ ಅಂತೇಳಿ ಆಕೆ ನೋಡಿದನ ಎಷ್ಟು ಚಂದ ನೆನ್ಸ್ಕೊಳತಿತ್ತು. ಅದನ್ನ ಹೇಳಿದೆ. ನಿನ್ ಮಕ್ಳಿಗಿಂತ ಎಲ್ಲಾರು ಗ್ರೇಟ್. ಹಂಗೇನಿಲ್ಲವ, ಬಾ. ಖುಷಿ ಆತಾ ನಿನಗೆ? ಖುಷಿ ಆತ. ಏನ್ ಮಸ್ತ್ ನಿಮ್ಮ ಮಮ್ಮಿ ಪಾಪ ಫುಲ್ ಡ್ಯಾನ್ಸ್ ಹೊಡ್ಯಾತಾರ. ಸ್ಟೇಟಸ್ ಇಟ್ಟಿದ್ದೆ ನೋಡಿದ್ರಿ? ನೋಡ್ತೇನಪ್ಪ. ಮತ್ತೆ ನಮ್ಮ ಹುಡುಗಿ ಟ್ರಿಪ್ಗೆ ಹೋಗ್ಯಾಳ, ಏನೇನ್ ಮಾಡ್ತಾಳ ಏನೇನ್ ಮಾಡಂಗಿಲ್ಲ ನಾನು ನೋಡ್ಬಾರ್ದನ ಸ್ಟೇಟಸ್ನ? ಅದನ್ನೇ ನೋಡ್ತಿರ್ತೇನೆ. ಮಮ್ಮಿ ಪಪ್ಪ ಯಾವಾಗಿದ್ರು ಹಂಗ, ಅವ್ರು ಯಾವಾಗಿದ್ರು ಬಾಳ ಲವ್ ಬಡ್ಸ್ ಕತೆ ಅಂತಾರ. ತಡಿ ನಾವಿಬ್ರು ಹಂಗ ಇರೋಣ. ಇರೋಣ ಅಂತೀರಿ, ಇನ್ನು ಏನಿಲ್ಲ. ಯಾವಾಗ ಏನೋ ನೀವು ನಿಮ್ಮ ಮನ್ಯಾಗೆಲ್ಲ ಜವಾಬ್ದಾರಿ ಮುಗಿಸ್ಕೊಳ್ಳೋದು, ನನ್ನ ಮದ್ವೆ ಮಾಡ್ಕೊಳ್ಳೋದು. ಅಯ್ಯೋ ಈಗ ಇನ್ನೂ ಮಾತಾಡಕತ್ತಾಳಲ್ಲಪ್ಪ. ನಾನು ನಮ್ಮ ಹೋಗಿ ಒಂಚೂರು ಫೋನ್ ಹಚ್ಬೇಕಿತ್ತು. ನನ್ನ ಫೋನ್ನಾಗ ಹಾಳಾದಿಲ್ಲಿ ಬಂದಾಗಿಂದ ಟವರ್ ಇಲ್ಲ. ನನ್ನ ಫೋನ್ ಇದ್ದೂ ಇಲ್ದಂಗೆ ಆಗೈತಿ. ಯಾಕ ಏನಬ್ಬ, ಏನೋ ಅಪರೂಪಕ್ಕೆ ಒಂದು ಕಡ್ಡಿ ಸಿಕ್ಕಿರ್ತೈತಿ, ಹಚ್ಬೇಕನ್ನೋ ಮಟ್ಟ ಅದು ಹೋಗ್ತೈತಿ. ಅದು ನನಗೆ ಫೋನ್ ಹಚ್ಚಲಾರ ಟೈಮ್ನಾಗ ಅದು ಸಿಕ್ಕಿರ್ತೈತಿ. ಏನು ಮಾಡಲಿ? ಅನು ಇನ್ನೂ ಲೇಟ್ ಆಕೈತ್ಯಾ? ಬೆಳಗ್ಗೆಯಿಂದಾನು ಫೋನ್ ಮಾಡಿಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಅದು ನಮ್ಮ ತಂಗಿ ಏನಾರು ಅಕಸ್ಮಾತ್ ಬಂದ್ಲಂದ್ರೆ ಈ ಕಡೆ ಅದು ಮಾತಾಡೋಕ್ಕಾಗಂಗಿಲ್ಲ. ಇಲ್ಲೇ ಮಕ್ಕೊಂತೇನಂತ ಬಂದ್ಲು ಆಕೆ. ಅದಕ್ಕೆ ಒಂದು 5 ನಿಮಿಷ ಮಾತಾಡ್ತೀನಿ ಪಾರು. ಹಾಂ ಮಾತಾಡು ಪಾಪ. ಸೆಲ್ಫಿ ಹೊಡ್ಕೊಳತಿದ್ಲ ಫೋಟೋ. ಅಶ್ವಿನಿ ಹೊರಗೆ ನಿಂತಿದ್ಲ. ಹೌದು, ಆಕಿದ ಫೋನ್ ಇಸ್ಕೊಂತೇನೆ ತಡಿ. ಅಯ್ಯೋ ಅಶ್ವಿನಿನೂ ಇಲ್ಲ. ಅಯ್ಯೋ ಹೋಗಿ ಮಕ್ಕೊಂಡ್ಲಕ್ಕಂತ ತೆಕ್ಕಿ. ನನ್ನ ತಲೆಗೆ ಇಷ್ಟೊತ್ತಾಗ ಮೊದಲಾರ ಕೇಳಬಾರ್ದಾನ ಆಕಿನ ಫೋನ್. ಆಕಿನೂ ಹೋಗಿ ಮಕ್ಕೊಂಡ್ಲಲ್ಲಪ್ಪ. ಅವ್ರು ಬೋಲ್ಟುನು ಹಾಕ್ಯಾರ. ಹೋಗಿ ಕದ ಬಿಡಿದ್ರೆ ಚಂದ ಅನಿಸ್ತತೆ. ಇಲ್ಲವ ಬೇಡ ಪಾಪ ಮಕ್ಕೊಂಡಿರ್ಬೇಕು. ಆಮೇಲೆ ಮನುಷ್ಯಾಗ ಒಂದು ನಿದ್ದೆ ಅದು ಎಚ್ಚರ ಆತಂದ್ರೆ ನಿದ್ದೆ ಕೆಟ್ಟಂಗೆ ಆಗ್ಬಿಡ್ತದ. ಮತ್ತು ಆಮೇಲೆ ಒಳ್ಳೆ ಬೆಳತನ ಫೋನ್ ನಿದ್ದೆ ಹತ್ಲಿಕ್ಕಂದ್ರೆ ಮತ್ತು ನನ್ನಿಂದ ಅವ್ರಿಗೆ ಯಾಕೆ ತೊಂದರೆ?
ಅಪ್ಪಾಜಿ ಜೊತೆಗೆ ಮಾತಾಡ್ಬೇಕಂತ ಯಾಕೆ ಭಾಳ ನೆನಪಾಗತ್ತೈತಿ. ಏನು ಮಾಡಲಿ? ಅಯ್ಯ ಪಾರು, ಏನು ಅನ್ಕೊಳಕ್ ಹೋಗ್ಬೇಡವ, ನನ್ನ ಫೋನ್ ಸ್ವಿಚ್ ಆಫ್ ಆತ. ಇವತ್ತು ಫೋನ್ ಇಲ್ಲೇ ಬಿಟ್ಬಿಟ್ಟಿನಲ್ಲ, ನನಗೆ ಚಾರ್ಜ್ ಹಾಕೋಕೆ ನೆನಪಾಗಿಲ್ವಾ ಇವ. ಈಗ ಹೆಂಗೆ ಮಾಡೋದು ಈಗ? ಅಂದ್ರೆ ಚಾರ್ಜ್ ಇಟ್ಟು ಅದು ಚಾರ್ಜ್ ಒಂದು 5-6% 10% ಆಗಿ ನೀ ಫೋನ್ ಹಚ್ಬೇಕು ನೋಡಂಗಾರ. ಸುಮ್ಮನೆ ನಮ್ಮ ಅರವಿಂದನ ಕಡೆ ಇಸ್ಕೋ. ಅಯ್ಯೋ ಮತ್ತೆ ಅವನ ಕಡೆನೂ ಹೋಗ್ಬೇಕಾ? ಅಲ್ಲ, ಅವರು ಮಕ್ಕೊಂಡಿರ್ಬೇಕು ಬಿಡ, ಯಾಕೆ ಸುಮ್ಮನೆ ನಿಮ್ಮ ತಮ್ಮರಿಗೆ ಒದರ್ತಿ? ಏ ಮಕ್ಕೊಂಡಿರಲ್ಲ, ತಡಿ ನೋಡ್ತೀನಿ ತಡಿ ಕಾಂತಾನ. ಲೈಟ್ ಉರಿತೈತಿ. ಅವ್ನು ಯೂಶಲಿ ಲೈಟ್ ಆರ್ಸೆ ಮಕ್ಕೊಳ್ಳೋದು. ಲೈಟ್ ಉರಿಯಾತವಂದ್ರೆ ಇನ್ನೂ ಎಚ್ಚರದನಂತ ಅರ್ಥ. ಹೋಗಿಸ್ಕೊಂಬರೋಗು, ನಾವೇನು ಹೋಗಿಸ್ಕೊಂಬ, ಕೊಡ್ತಾನ ಹೋಗಿ ಫೋನು. ಆಯ್ತು, ನಾ ಹಂಗ ಇಲ್ಲ ಒಂದು ಸ್ವಲ್ಪ ಮಲ್ಕೊಂಡಿರ್ತೇನೆ, ಚಾರ್ಜ್ ಇಟ್ಟು ಫೋನು. ನೀನು ಮಾತಾಡಿಂದ ಫೋನ್ ಕೊಟ್ಟು ಬಾ. ಆಯ್ತು. ಏನಪ್ಪ ಹೀರೋ? ಏನು ಆಗಲಿಂದ ಕಂಡಿದ್ದೇ ಇಲ್ಲ? ನೀನ್ ನನ್ನ ಜೊತೆಗೆ ಮಾತಾಡ್ಕೊಡಪ್ಪ, ನಿನ್ ಜೊತೆ ಚಳಿಟ್ಟು. ಯಾಕೆ ಏನಾದ್ ದೇವದಾಸ ನನ್ನ ಜೊತೆ ಮಾತಾಡಲ್ಲ? ಮತ್ತಿನೇನ್, ನಿಮ್ ತಂಗಿ ನಿಮ್ ಮನ್ಯಾಗಿದ್ದವರೆಲ್ಲ ನಮ್ನಿ ಉಗಿತಾರ ನನಗ. ಅದಕ್ಕೆ ಬೈಸ್ಕೊಂಡ್ ಮತ್ ನಿನ್ ಜೊತೆಗೆ ಮಾತಾಡ್ಕೊಂಡ್ ನಿಲ್ಲಕ್ ನನಗ್ ಮನ್ಸಿಲ್ಲ. ಹಂಗೇನ ದೇವದಾಸ? ಅಲ್ಲ, ನಂದು ನಿಂದು ಇದ್ದಿದ್ದೆಪ್ಪ ಕಾಮನ್. ಹಂಗೆ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಹುಚ್ಚುಚ್ಚರ ಕತೆ ಮಾಡ್ತಿ ಅಂತೇಳಿ ಬೈತಾರ. ಬಟ್ ನನಗೆ ನಿನಗೆ ಇರೋ ಅಟ್ಯಾಚ್ಮೆಂಟ್ ಎಂಥದ್ದು ಅಂತ ನಮಗೆ ಗೊತ್ತು, ಅವ್ರಿಗೆ ಏನು ಗೊತ್ತು ದೇವದಾಸ? ಹಂಗಂತೇಳಿ ನಿಮ್ ಮನ್ಯಾಗಿನವ್ರ ಕಡೆ ಸುಮ್ನ ಬೈಸ್ಕೋಬೇಕನ್ ನಾನು? ಓ ಹೋಗ್ಲಿ ಬಿಡು, ನನಗೆ ನಿನಗೆ ಏನು ಹೊಸದಲ್ಲ. ನಮ್ಮ ಮನೆ ನನಗೆ ಮಂಗಳಾರತಿನೂ ಮಾಡ್ತಾರೆ, ನಿನಗೂ ಮಾಡ್ತಾರೆ ಅಷ್ಟೇ. ಮತ್ತೇನು ಸಮಾಚಾರ? ಡೆವಲಪ್ಮೆಂಟ್ ಎಲ್ಲಿಗೆ ಬಂತು? ಡೆವಲಪ್ಮೆಂಟ್ ಎದ್ರದ್ದು? ಹೋಗ್ಲಿ ಬಿಡಪ್ಪ, ಏನ್ ಯೋಚನೆ ಮಾಡತ್ತಿದ್ದಿ? ಅಲ್ಲ ದೇವದಾಸ, ನಾನು ಏನು ಯೋಚನೆ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗಲ್ಲ? ಗೊತ್ತಾತು, ಅದಕ್ಕ ಬಂದೆ, ಮನಸ್ಸು ತಡಿಲಾರ್ದ ಬಂದೆ. ಅದಕ್ಕೆ ಮೋಸ್ಟ್ಲಿ ನನಗೆ ಅನ್ಸಾಕತ್ತಿರ್ಬೇಕು ನಾನು ಲವಲ್ ಬಿದ್ದುಬಿಟ್ಟನಿ ಅಂತ. ಓ, ನಿನಗೂ ಒಬ್ಳು ನಂದಿನಿ ಸಿಕ್ಲು ಅಂತ ಆತ. ನಂದಿನಿ ಯಾರು? ನೀ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಅಭಿಮಾನಿ ಅಲ್ಲ, ಅದಕ್ಕೆ ಅದ ಪಿಕ್ಚರ್ನ್ಯಾಗ ಅವ್ರಿಗೆ ನಂದಿನಿ ಸಿಕ್ಕಿರ್ತಾಳ, ನಿನಗೆ ಪಾರು ಸಿಕ್ಕಾಳ. ಅದಕ್ಕೆ ಅಲ್ಲ ನೀನ್ ನನಗ್ ದೇವದಾಸ ಅಂತ ಇಟ್ಟಿರೋದು. ಗೊತ್ತು, ಹಂಗ ನಕಲಿ ಮಾಡಿದೆ. ಹಂಗ ಅನ್ಸಾಕತೈತಿ. ನಮ್ಮ ಅಕ್ಕನ ಫ್ರೆಂಡ್ ಅಕ್ಕಿ. ಅಲ್ಲೋ, ನಿಮ್ಮ ಅಕ್ಕನ ಫ್ರೆಂಡ್ ಅಂತಂದ್ರ ನಿಮ್ಮ ಅಕ್ಕನಷ್ಟು ವಯಸ್ಸಾಗೈತ? ಅಲ್ಲ ಅಲ್ಲ, ನಮ್ಮ ಅಕ್ಕನಿಗಿಂತ ಭಾಳ ಸಣ್ಣವಳು. ಇನ್ನೂ ಹೇಳ್ಬೇಕಂದ್ರೆ ನನಗಿಂತ ಸಣ್ಣಕ್ಕೆ. ಅಂದರೆ ಒಂದು ಕಾಲೇಜ್ನಾಗ ಓದ್ತಿದ್ರಲ್ಲ, ನಮ್ಮ ಅಕ್ಕಂದು ಆಲೆ ಆ ಕಾಲೇಜ್ ಮುಗಿತು ಬಿಡು. ಇನ್ನೂ ಈಕಿ ಅದೇ ಕಾಲೇಜ್ನಾಗ ಓದಾತಾಳ. ಬಟ್ ಕಾಲೇಜ್ನಾಗ ಒಂದೇ ಕಾಲೇಜ್ನಾಗ ಭಾಳ ಬೆಸ್ಟ್ ಫ್ರೆಂಡ್ ಆಗಿ ಸಲಿಗಿಂದ ಮಾತಾಡ್ತಾರೆ ಅಷ್ಟೇ. ಲೆಕ್ಕದಂತ ನೋಡಿದ್ರೆ ನಮ್ಮ ಅಕ್ಕಗೆ ಅಕ್ಕ ಅಕ್ಕ ಅನ್ಬೇಕಕ್ಕಿ, ಆದರೂ ಅನು ಅಂತಾಳ. ಅವಳು ಪಾರು ಅಂತಾಳ ಅಷ್ಟೇ. ಅದು ಬಿಟ್ರೆ ಸಣ್ಣಕ್ಕೆ ಈಕಿ ಫಸ್ಟ್ ಇಯರ್ ಓದುವಾಗಾರ ಆಗಲೇ ನಮ್ಮ ಅಕ್ಕ ಫೈನಲ್ ಇಯರ್ ಬಿಕಾಮ್ ಓದಾತಿದ್ಲು ಅಂತ. ಮತ್ತೆ ಸಣ್ಣಕ್ಕೆ ಓದಿಲ್ಲ. ಓ ಹೌದಾ, ಆಯ್ತಾಯ್ತು. ಈಗ ಏನ್ ಮಾಡ್ಬೇಕಂತದಿ ಮುಂದೆ? ಇವತ್ತು ಮಾತ್ರ ನನ್ನ ಹಾರ್ಟ್ ಟಚ್ ಮಾಡಿಬಿಟ್ಲು ದೇವದಾಸ. ಅದೇ ಎಲ್ಲ ಗೊತ್ತು ನನಗೆ. ಅವ್ರ ಅಪ್ಪನ ಬಗ್ಗೆ ಹಾಡು ಹೇಳಿದ್ದಕ್ಕೆ ನಿನ್ನ ಮನಸ್ಸು ಭಾಳ ಇದು ವಿಲಿ ಅಂದ್ಬಿಡ್ತಲ್ಲ. ದೇವದಾಸ, 24 ಗಂಟೆ ನೀನು ನನ್ನ ಒಳಗೆ ಇರ್ತಿ, ನಿಂಗೆ ಗೊತ್ತಾಗೋದಿಲ್ಲ, ಗೊತ್ತಾಕೈತಿ. ಅದೇ ನೋಡು, ನಾನು ಯಾವುದೋ ರೊಮ್ಯಾಂಟಿಕ್ ಸಾಂಗು ಅಥವಾ ಇನ್ನೇನೋ ಹಾಡ್ತಾಳಂತ ನಾವಿಡಿದ್ದೆ, ಅಪ್ಪ ಐ ಲವ್ ಯು ಅಂತ ತೆಗೆದ್ಬಿಟ್ಲು ನೋಡು. ಹ್ಞೂಲಿ, ನೀ ಪ್ರೀತಿ ಮಾಡಿರೋ ಹುಡುಗಿ ಫ್ಯಾಮಿಲಿ. ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮ ತುಂಬಿದ ಸಂಸಾರದಾಗ ಸರ್ವೈವ್ ಆಕಾಳ. ಹಂಗರ್ ಫಿಕ್ಸ್ ಆದಿ? ನಾನೇನ ಫಿಕ್ಸ್ ಆಗೀನಿ, ಆದ್ರೆ ಅಕ್ಕಿ ಮನಸ್ಸು ಹೆಂಗೈತು, ಈ ಮನಸ್ಸಿನಾಗ ಏನಾಯ್ತು ಅಂತ ಗೊತ್ತಾಗ್ವಲ್ತು. ಈ ಹಳ್ಳಿಗಳಾಗೆಲ್ಲ ಮಾವನ ಮಕ್ಕಳು ಇದು ಯಾವ್ದು ಸೋದರ ಮಾವನ ಮಕ್ಕಳು ಅಂತೇಳಿ ಫಿಕ್ಸ್ ಮಾಡೋದು ಭಾಳ ಅಂತ. ಯಾವ್ದಾರ ಹುಡುಗರಿಗೆ ಏನಾರ ಫಿಕ್ಸ್ ಮಾಡ್ಯಾರ ಏನಾಯ್ತಪ್ಪ? ಟೈಮ್ ಸಿಕ್ಕ ಕೇಳಿ ತಿಳ್ಕೊಳ್ಳುವಂತಿ. ಏನ ತಲೆ ಕೆಡಿಸ್ಕೊಬಿಡ. ಹಂಗೇನಿದ್ದಂಗಿಲ್ಲ, ಬಂದಾಗಿಂದ ಒಂದು ಫೋನ್ ಮಾಡಿಲ್ಲ, ಯಾರಿಗೂ ಮಾತಾಡಿಲ್ಲ. ಹಂಗೆ ಯಾವ್ದಾರ ಲವ್ ಗಿವ್ ಇದ್ದಿದ್ರ ಫೋನ್ ಹಚ್ದಂಗಿರ್ತಿದ್ಲನ. ಅದು ಕರೆ. ಅರವಿಂದ್ ಅವರೇ, ನೋಡ್ದೇನೋ ದೇವದಾಸ, ಆಕಿದೇ ಯೋಚನೆ ಮಾಡತ್ತೀನಲ್ಲ, ದನಿನೂ ಹಂಗೇ ಕೇಳ್ದಂಗೆ ಅನ್ಸ್ತೈತಿ, ನನ್ನ ಹೆಸರೇ ಕರೆದಂಗೆ ಆಗತೈತಿ. ಯೋಚನೆ ಮಾಡೋದಲ್ಲ, ನಿಜವಾಗ್ಲೂ ಬಂದ್ಲು. ನೆಂದವ್ರ ಮಂದಾಗ ಅನ್ನೋಂಗ ಅಲ್ಲೂಡಲ್ಲಿ. ಬಟ್ಟೆ ಹಾಕೊಂಡಿನ? ಪ್ಯಾಂಟ್ ಹಾಕೊಂಡಿನಿ. ಬನ್ನೀನು ಇರ್ಲಿ ಬಿಡು. ಅರವಿಂದ್ ಅವರೇ, ಪರವ್ರೆ, ಬರ್ರಿ ಧೈರ್ಯವಾಗಿ ಬರ್ಬೋದು ನಮ್ಮ ರೂಮಿಗೆ. ಬಟ್ಟೆ ಹಾಕೊಂಡಿನಪ್ಪ. ನನ್ನಿಂದ ಏನಾರ ಹೆಲ್ಪ್ ಆಗ್ಬೇಕಿತ್ತ? ಏನು ಇಷ್ಟೊತ್ತಿಗೆ ಒಬ್ಬರೇ ಬಂದ್ಬಿಟ್ರೆ? ನಮ್ಮಕ್ಕ ಅದು ಅನು ಮಕ್ಕೊಂಡಾಳ. ಅಂದ್ರೆ ನಂಗೊಂದು ಸ್ವಲ್ಪ ಫೋನ್ ಬೇಕಾಗಿತ್ತು. ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹೊಳ್ಳ ನಿಮ್ಮ ಫೋನ್ ಇಸ್ಕೊಳಕತ್ತೇನೆ ಅಂತೇಳಿ. ಅದು ಅನುನ್ ಫೋನ್ ಸ್ವಿಚ್ ಆಫ್ ಆಗೈತಿ. ನನ್ನ ಫೋನ್ಯಾಗ ಟವರ್ ಇಲ್ಲ. ಅಶ್ವಿನಿ ಮಕ್ಕೊಂಡಾಳ. ನನಗೀಗ ಅರ್ಜೆಂಟ್ ನಮ್ಮ ಅಪ್ಪಾಜಿ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತ, ಅದಕ್ಕೆ ನಿಮ್ಮ ಫೋನ್ ಇಸ್ಕೊಳ್ಳೋಣ ಅಂತ ಬಂದೆ. ಹಗಲಿ ಹಚ್ಚಕ್ಕೆ ನೆನಪ ಆಗಂಗಿಲ್ಲ, ಏಕೆಂದರೆ ಏನಾರ ಮಾಡ್ತಿರ್ತೇವೆ, ಎಲ್ಲಾರ ಹೋಗಿರ್ತೇವೆ ಬಂದಿರ್ತೇವೆ, ಅವಾಗ ಬರೀ ನಂಗೆ ಫೋನ ಹಚ್ಚಕ್ಕೆ ನೆನಪಾಗಲಿಲ್ಲ. ಒಮ್ಮಕ್ಕ ರಾತ್ರಿ ರೂಮಿಗೆ ಬಂದಿಂದ ನೆನಪಾಗತ್ತೈತಿ. ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ.
ಅಯ್ಯ ಫುಲ್ ಟಾಕ್ ಟೈಮ್ ಫ್ರೀ ಐತಿ ಅದಕ್ಕೆ ಬೇಜಾರು ಮಾಡ್ಕೊಂತೀರಿ ಒಂದು 10 ನಿಮಿಷ ನಿಮ್ಮ ಮನ್ಯಾಗ ಮಾತಾಡಿದ್ರೆ ನಾನು ಬೇಡ ಅಂತೇನೆ ಮಾತಾಡ್ರಿ ಒಳ್ಳೆಯದಲ್ಲ ಮಾತಾಡ್ರಿ ನಂಗೆ ಇದು ಬೇಕು ರೋಗಿ ವಯಸ್ಸಿದ್ದ ಹಾಲನ್ನ ವೈದ್ಯ ಹೇಳಿದ್ದ ಹಾಲನ್ನ ನಮ್ಮ ಅವನ ಜೊತೆ ಮಾತಾಡಿದ್ರೆ ನಾ ಬೇಡ ಅಂತೇನ ಏನಂದ್ರಿ? ಏನಿಲ್ಲಪ್ಪ ಏನಿಲ್ಲ ತಡ್ಕೊಟ್ಟೆ ತಗೋರಿ ಫೋನ್ ಒಂದು 5 ನಿಮಿಷ ಮಾತಾಡಿ ತಂದು ಕೊಟ್ಬಿಡ್ತೀನಿ. ಏನು ಅಡ್ಡಿ ಇಲ್ಲ ನನ್ನ ಕಡೆ ಇನ್ನೊಂದು ಫೋನ್ ಐತ್ರಿ ನಾ ಅದ್ರೊಳಗೆ ನಂದು ಏನಾರ ಕೆಲಸ ಇದ್ರೆ ಸಣ್ಣ ಪುಟ್ಟ ಮಾಡ್ಕೋತೀನಿ ನೀವು ಒಯ್ರಿ ಇಷ್ಟಕ್ಕೆ ನಂದು ಈಗೇನು ಕೆಲಸ ಐತೋರಿ ಅದ್ನೇ ಭಾಳ ಅಂದ್ರೆ ಒಂದು ಸ್ವಲ್ಪ ಏನಾರು ನೋಡ್ಕೊತ ಕುಂದಿರ್ತಿದ್ದೆ ಅಷ್ಟೇ ತೊಗೊಂಡ್ರಿ